ಆ ಯುವಕ ಚೆನ್ನಾಗಿ ಓದಿದ್ದ, ಉನ್ನತ ಹುದ್ದೆಗೇರೋ ಕನಸು ಕಂಡಿದ್ದ, ಕಾಂಪಿಟೇಟಿವ್ ಎಕ್ಸಾಮ್ಗಳಿಗೆ ಪ್ರಿಪೇರ್ ಕೂಡ ಆಗ್ತಿದ್ದ. ಮುಂದಿನ ದಿನಗಳಲ್ಲಿ ಉನ್ನತ ಸ್ಥಾನಕ್ಕೆ ಹೋಗ್ತಾನೆ ಅಂತ ಎಲ್ಲರೂ ಅಂದ್ಕೊಂಡಿದ್ರು. ಆದರೆ ಆ ಯುವಕ ಎಸಗಿರೋದು ದೃಶ್ಯಂ ಸಿನಿಮಾ ಮಾದರಿಯ ಹತ್ಯೆ. ಇಷ್ಟಕ್ಕೂ ಆ ಯುವಕ ಕೊಲೆ ಮಾಡಿದ್ಯಾಕೆ? ಆ ಹತ್ಯೆ ಪ್ರಕರಣದಲ್ಲಿ 6 ತಿಂಗಳು ಹೇಗೆಲ್ಲ ತಪ್ಪಿಸಿಕೊಂಡು ಓಡಾಡಿದ್ದ? ತಂದೆ ತಾಯಿ ಲಾಕ್ ಆಗದ ಹಾಗೆ ಆತ ನೋಡ್ಕೊಂಡಿದ್ ಹೇಗೆ? ಆ ಶೆಡ್ಡಿನಲ್ಲಿ ಅವತ್ತು ನಡೆದಿದ್ದಾದ್ರೂ ಏನು ಅನ್ನುವ ಇಂಟ್ರೆಸ್ಟಿಂಗ್ ಕಹಾನಿಯನ್ನ ಡೀಟೇಲ್ ಆಗಿ ತೋರಿಸ್ತೀವಿ, ನೋಡ್ಕೊಂಬನ್ನಿ. ದೃಶ್ಯಂ ಸಿನಿಮಾ ಸ್ಟೈಲ್ನಲ್ಲಿ ಟ್ರೈನಿಂಗ್. ಫೋನ್ ಬಳಸದೆ 6 ತಿಂಗಳು ಜಾಲಿ. ಖಾಕಿ ಮಿದುಳಿಗೆ ಕೈ ಹಾಕಿದ್ ಹೇಗೆ ಬುದ್ಧಿವಂತ. ಸಾಕ್ಷ್ಯ ನಾಶ ಮಾಡಿದ್ರು ಲಾಕ್ ಆಗಿದ್ ಹೇಗೆ? ದೃಶ್ಯಂ ಸ್ಟೈಲ್ನಲ್ಲಿ ಪ್ರಕರಣದ ದಿಕ್ಕು ತಪ್ಪಿಸಿ ಇಡೀ ಗ್ರಾಮಸ್ಥರನ್ನೇ ಯಾಮಾರಿಸಿ ಪೊಲೀಸರಿಗೆ ಸವಾಲು ಹಾಕಿ ಆಟ ಆಡಿರೋ ಯುವಕ ಈತನೇ ನೋಡಿ. ಈ ಕೇಡಿಯ ಕುಟುಂಬವೇ ನೋಡಿ. ಈ ತ್ರಿಮೂರ್ತಿಗಳು ಬೇರಾರೂ ಅಲ್ಲ, ಗಂಡ ಹೆಂಡತಿ. ಈ ದಂಪತಿಯ ಮುದ್ದಿನ ಮಗ ಅಪ್ಪು ಗೌಡ ಕೇಡಿ ಆದ್ರೆ ಇವನ ತಾಯಿ ಮಲ್ಲಮ್ಮ ಕೆಟ್ಟ ಕೇಡಿ. ಈ ಮನೆಯ ಯಜಮಾನ ಸಿದ್ದನಗೌಡ ಆಗಿದ್ದಾನಲ್ವಾ, ಈತ ಮನೆ ಹಾಳ ಮಂದಿಗೆ ಮೂಟೆ ಹೊತ್ತಿರೋ ಕಿರಾತಕ. ಇಂತಹ ನೀಚರು ಪೊಲೀಸರ ಮಿದುಳಿಗೆ ಕೈ ಹಾಕಿದ್ರು. 6 ತಿಂಗಳು ನಾವೇನೂ ಮಾಡೇ ಇಲ್ಲ, ನಮಗೇನೂ ಗೊತ್ತೇ ಇಲ್ಲ, ನಾವು ಅಂತಹ ವ್ಯಕ್ತಿಗಳಲ್ಲ ಅಂತ ಡ್ರಾಮಾ ಮಾಡಿದ್ದವರು. ದೃಶ್ಯಂ ಸಿನಿಮಾ ಸ್ಟೈಲ್ನಲ್ಲೇ ಪೊಲೀಸರ ವಿಚಾರಣೆ ಎದುರಿಸಿ 6 ತಿಂಗಳು ಡ್ರಾಮಾ ಮಾಡಿದ್ದವರು. ಇಂತಹ ಪರಮ ಪಾಪಿಗಳ ದೃಶ್ಯಂ ಸಿನಿಮಾ ಸ್ಟೈಲ್ನ ಕಹಾನಿ ಶುರುವಾಗೋದು ಅದೊಂದು ಶೆಡ್ಡು ಹಾಗೂ ಪೊದೆಯಲ್ಲಿ. ವಿಜಯಪುರ ಜಿಲ್ಲೆ ಸಿಂದಗಿ ತಾಲೂಕಿನ ಬೆನ್ನಟ್ಟಿ PA ಗ್ರಾಮ ಅದು. ಇದೇ ಗ್ರಾಮದ ಮಹಾದೇವಪ್ಪ ಎಂಬಾತ ನಿಗೂಢವಾಗಿ ನಾಪತ್ತೆಯಾಗಿದ್ದ. ಕೆಲಸಕ್ಕೆ ಅಂತ ಹೊರ ಬಂದವನು ಎಲ್ಲಿಗೆ ಹೋಗಿದ್ದಾನೆ, ಏನಾದ ಅನ್ನೋದು ಕುಟುಂಬಸ್ಥರ್ಯಾರಿಗೂ ಗೊತ್ತಾಗಿರಲ್ಲ. ಏನ್ ಮಾಡೋದು ಅನ್ನೋದು ಕೂಡ ನೊಂದ ಜೀವಗಳಿಗೆ ತಿಳಿಯೋದಿಲ್ಲ. ಹೀಗಾಗಿ ಕುಟುಂಬಸ್ಥರು ಫೋಟೋ ಹಿಡಿದು ತಡಕಾಡೋ ಕೆಲಸ ಮಾಡ್ತಾರೆ. ಆದ್ರೆ ಹೀಗೆ ತಡಕಾಡೋಕೆ ಶುರು ಮಾಡಿದ 3 ದಿನಗಳಲ್ಲಿ ಇಡೀ ಗ್ರಾಮವೇ ಬೆಚ್ಚಿ ಬಿದ್ದಿತ್ತು. ಯಾಕಂದ್ರೆ ಗಿಡಗಂಟಿಗಳ ಮಧ್ಯೆ ಮಹಾದೇವಪ್ಪನ ಮೃತದೇಹ ಪತ್ತೆಯಾಗಿತ್ತು. ಜೂನ್ 3, 2025 ಬೆನ್ನಟ್ಟಿ ಗ್ರಾಮ. ಅದು ಜೂನ್ 3, 2025. ಆವತ್ತು ಬೆನ್ನಟ್ಟಿ PA ಗ್ರಾಮದ ಅದೊಂದು ಮುಳ್ಳುಗಂಟಿಗಳಲ್ಲಿ ಶವ ಬಿದ್ದಿತ್ತು.
ಇಲ್ಲೇ ಮೃತದೇಹ ಪತ್ತೆಯಾಗಿತ್ತು. ಹೀಗಾಗಿಯೇ ಪೊಲೀಸರು ಕೂಡ ಸ್ಥಳಕ್ಕೆ ಆಗಮಿಸಿ ಪರಿಶೀಲನೆ ನಡೆಸಿದ್ರು. ಪರಿಶೀಲನೆ ನಡೆಸುವಾಗ ಪೊಲೀಸರು ಒಂದು ಕ್ಷಣ ಬೆಚ್ಚಿ ಬಿದ್ದಿದ್ರು. ಯಾಕಂದ್ರೆ ಇಲ್ಲಿ ಸಿಕ್ಕಿರೋ ಮೃತದೇಹ ಭಯಾನಕ ಕಥೆಯನ್ನೇ ಹೇಳ್ತಾಗಿತ್ತು. ಬರ್ಬರವಾಗಿ ಕೊಲೆ ಮಾಡಲಾಗಿದೆ ಅನ್ನೋದನ್ನ ಸಾರಿ ಸಾರಿ ಹೇಳುತ್ತಿತ್ತು. ಯಾಕಂದ್ರೆ ಕೈ ಕಾಲುಗಳನ್ನ ಮುರಿದು ಶವವನ್ನ ಬಿಸಾಡಿದ್ರು. ಹೀಗಾಗಿ ಸಿಂದಗಿ ಪೊಲೀಸರು ಅನುಮಾನಾಸ್ಪದ ಸಾವು ಅಂತ ಪ್ರಕರಣ ದಾಖಲಿಸಿಕೊಂಡು ತನಿಖೆಗೆ ಇಳಿತಾರೆ. ಮೃತದೇಹ ಯಾರ್ದು, ಸತ್ತವನು ಯಾರು ಅಂತ ತಿಳಿದುಕೊಳ್ತಾರೆ. ಆದ್ರೆ ಕೊಲೆಗಾರರು ಯಾರು, ಕೊಂದಿರೋರು ಯಾರು ಅನ್ನೋದು ಪೊಲೀಸರಿಗೆ ಒಂದು ಸಣ್ಣ ಸಾಕ್ಷಿಯೂ ಸಿಗಲ್ಲ. ಕೆಲವರ ಮೇಲೆ ಅನುಮಾನ ಆಗಿದ್ರೂ ಸಹ ಸಾಕ್ಷ್ಯಾಗಿರಲಿಲ್ಲ. ಹೀಗಾಗಿ ಪೊಲೀಸರು ಸಾಕ್ಷ್ಯ ಕಲೆ ಹಾಕೋ ಕೆಲಸಕ್ಕೆ ಮುಂದಾಗ್ತಾರೆ. ಖುದ್ದು ಎಸ್ಪಿ ಲಕ್ಷ್ಮಣ್ ನಿಂಬರಗಿ ಅವರೇ ಹಂತಕರ ಹೆಜ್ಜೆ ಗುರುತು ಪತ್ತೆ ಮಾಡೋ ಕೆಲಸಕ್ಕೆ ಇಳಿತಾರೆ. ಆಗ ಸಿಕ್ಕಿದ್ದೆ ಈ ಹಂತಕ ಕುಟುಂಬ. ಸುಮಾರು 1 ವಾರದ ನಂತರ ನಮಗೆ ಪೋಸ್ಟ್ ಮಾರ್ಟಮ್ ವರದಿ ಬಂದಿರುತ್ತೆ. ಅವರ ತಲೆಗೆ ಬಲವಾದ ಪೆಟ್ಟು ಬಿದ್ದಿರುತ್ತೆ, ಮತ್ತೆ ರಿಬ್ಸ್ಗೆ ಏಟ್ಗಳಾಗಿದೆ ಅನ್ನುವಂಥ ಒಂದು PM ಮಾಡಿದಾಗ ಬಂದಂಥ ವರದಿಯ ಆಧಾರದ ಮೇಲೆ ದಿನಾಂಕ 13/6/2025 ಸಿಂದಗಿ ಪೊಲೀಸ್ ಠಾಣೆಯಲ್ಲಿ ಇದು ಮರ್ಡರ್ ಕೇಸ್ ಕನ್ವರ್ಟ್ ಆಗುತ್ತೆ. ತದನಂತರ ಇದು ದೊರೆತಂತಹ ಶವ ಸುಮಾರು 3-4 ಕಿಲೋಮೀಟರ್ ದೂರದಲ್ಲಿರುವಂಥ ಒಂದು ಹೊಲದಲ್ಲಿ, ಬನಹಟ್ಟಿ P ಅನ್ನುವಂಥ ಒಂದು ಗ್ರಾಮದಲ್ಲಿ ಈತ 31ನೇ ತಾರೀಕು ಬೆಳಿಗ್ಗೆ 6 ಗಂಟೆಗೆ ಕೆಲಸಕ್ಕೆ ಹೋಗ್ತೀನಿ ಅಂತಂತೇಳಿ ಮನೆ ಬಿಟ್ಟು ಹೋಗಿರ್ತಾನೆ. ತದನಂತರ 36ನೇ ತಾರೀಕಿಂದ ಈತ ವೇರ್ ಅಬೌಟ್ಸ್ ಅನ್ನೋದು ಯಾರಿಗೂ ಕೂಡ ಗೊತ್ತಾಗಿರುವುದಿಲ್ಲ. ಶೆಡ್ನಲ್ಲಿ ಕೊಲೆ, ದೃಶ್ಯಂ ಸ್ಟೈಲ್ನಲ್ಲಿ ಎಸ್ಕೇಪ್. ಕೇಸಿನಿಂದ ಬಚಾವಾಗೋಕೆ ಟ್ರೇನಿಂಗ್. ಈ ಮಹಾದೇವಪ್ಪ ಕೂಲಿ ಕೆಲಸ ಮಾಡಿಕೊಂಡಿದ್ದವನು. ತನ್ನ ಕುಟುಂಬವನ್ನ ಹೇಗೋ ನಡೆಸ್ಕೊಂಡು ಹೋಗ್ತಿದ್ದ. ಈ ಸಿದ್ದನಗೌಡನ ಮನೆ ಹಾಗೂ ತೋಟದಲ್ಲೂ ಕೆಲಸ ಮಾಡಿಕೊಂಡಿದ್ದ. ಹೀಗಾಗಿ ಪೊಲೀಸರು ಮೊದಲು ಸಿದ್ದನಗೌಡನ ಮನೆಗೆ ಬರ್ತಾರೆ. ಮಹಾದೇವಪ್ಪ ಎಷ್ಟು ದಿನಗಳಿಂದ ಕೆಲಸ ಮಾಡಿಕೊಂಡಿದ್ದ, ನಿಮಗೂ ಈ ಮಹಾದೇವಪ್ಪನಿಗೂ ಏನಾದ್ರೂ ಜಗಳ ಆಗಿತ್ತ ಅಂತ ವಿಚಾರಣೆ ಮಾಡ್ತಾರೆ. ಈ ವೇಳೆ ಸಿದ್ದನಗೌಡನ ಕುಟುಂಬಸ್ಥರು ಪೊಲೀಸರಿಗೆ ನಾರ್ಮಲ್ ಆಗಿ ಉತ್ತರ ಕೊಡ್ತಾರೆ. ಸ್ವಲ್ಪವೂ ಭಯ ಪಡದೆ, ಸ್ವಲ್ಪವೂ ತೊದಲದೆ ಉತ್ತರ ಕೊಡ್ತಾ ಹೋಗ್ತಾರೆ. ಇಷ್ಟೇ ಅಲ್ಲ, ಸಿದ್ದನಗೌಡ ಕುಟುಂಬವೇ ಕೊಲೆ ಮಾಡಿದ್ರು, ಕೊಲೆ ಮಾಡಿಲ್ಲ ಅನ್ನೋ ರೀತಿ ಬಿಂಬಿಸ್ತಾರೆ. ಪೊಲೀಸರನ್ನೇ ಯಾಮಾರಿಸ್ತಾರೆ. ಯಾಕಂದ್ರೆ ಪೊಲೀಸರ ವಿಚಾರಣೆ ಹೇಗಿರುತ್ತೆ, ಪೊಲೀಸರ ಪ್ರಶ್ನೆಗಳು ಯಾವ ರೀತಿ ಇರುತ್ತವೆ, ಪೊಲೀಸರ ಜೊತೆ ಹೇಗೆ ಮಾತಾಡಬೇಕು ಅಂತ ಈ ಅಪ್ಪು ಗೌಡ ಟ್ರೈನಿಂಗ್ ಕೊಟ್ಟಿದ್ದ. ತಂದೆ ಸಿದ್ದನಗೌಡ ಹಾಗೂ ತಾಯಿ ಮಲ್ಲಮ್ಮಳಿಗೆ ನೀಟಾಗಿ ಗೈಡ್ ಮಾಡಿದ್ದ. ಎಲ್ಲರಿಗೂ ಸಿದ್ದನಗೌಡ, ಅಪ್ಪು ಗೌಡ ಕುಟುಂಬವೇ ಕೊಲೆ ಮಾಡಿರೋದು, ಪ್ಲಾನ್ ಮಾಡಿ ಸಾಯಿಸಿರೋದು ಅನ್ನೋ ಡೌಟ್ ಇತ್ತು. ಪೊಲೀಸರಿಗೂ ಸಹ ಈ ಅಪ್ಪು ಗೌಡನ ಮೇಲೆ ತುಂಬಾನೇ ಅನುಮಾನ ಆಗಿತ್ತು. ಆದರೆ ಇವರೇ ಕೊಲೆ ಮಾಡಿದ್ದಾರೆ ಅನ್ನೋದಕ್ಕೆ ಪೊಲೀಸರ ಬಳಿ ಸಾಕ್ಷ್ಯಾಗಿರಲಿಲ್ಲ. ಯಾವುದಕ್ಕೂ ಟೆಕ್ನಿಕಲ್ ಎವಿಡೆನ್ಸ್ ಕೂಡ ಆಗಿರಲಿಲ್ಲ. ಯಾಕಂದ್ರೆ ಸರಕಾರಿ ಸರ್ವೇಯರ್ ಆಗಿ ಕೆಲಸ ಮಾಡ್ತಿದ್ದಾಗಿ ಅಪ್ಪು ಗೌಡ ದೃಶ್ಯಂ ಸಿನಿಮಾ ಸ್ಟೈಲ್ನಲ್ಲಿ ಎಲ್ಲಾ ಸಾಕ್ಷ್ಯಗಳನ್ನ ನಾಶ ಮಾಡಿದ್ದ. ಒಂದ್ ಕಡೆ ಮಹಾದೇವಪ್ಪನನ್ನ ಕೊಲೆ ಮಾಡಿದ್ದಾರೆ ಅನ್ನೋದು ಸಿಂದಗಿಯಲ್ಲಿ ಕಾಡ್ಗಿಚ್ಚಿನಂತೆ ಹಬ್ಬಿತ್ತು. ಪೊಲೀಸರು ಸರಿಯಾಗಿ ತನಿಖೆ ಮಾಡ್ತಿಲ್ಲ ಅನ್ನೋ ಆರೋಪವು ಕೇಳಿ ಬರ್ತಿತ್ತು. ಪ್ರತಿಭಟನೆಯೂ ಕೂಡ ನಡೆಯುತ್ತಿತ್ತು. ಈ ನಡುವೆ ತನಿಖೆಗಿಳಿದ ಎಸ್ಪಿ ಲಕ್ಷ್ಮಣ್ ನಿಂಬರಗಿ ಅವರು ಹಂತಕರನ್ನ ಬಂಧಿಸಿದ್ದಾರೆ. ಅದೊಂದು ಸುಳಿವನ್ನ ಆಧರಿಸಿ ದೃಶ್ಯಂ ಸ್ಟೈಲ್ನಲ್ಲಿ ಹಂತಕರು ಹೆಣದಿದ್ದ ಚಕ್ರ ವ್ಯೂಹವನ್ನ ಭೇದಿಸ್ತಾರೆ. ಒಂದೊಂದೇ ಸತ್ಯವೂ ಕೂಡ ರಿವೀಲ್ ಆಗತ್ತೆ. ಮಾನ್ಯ SP ಅವರು ತಾವೇ ಇದನ್ನ ಇಲ್ಲ, ಇದು ಇವತ್ತು DYSP ಹಂತದೊಳಗಿಲ್ಲ, CPI ಹಂತದೊಳಗಿಲ್ಲ, ಇದು SP ಅವ್ರ ಹಂತದೊಳಗದ, ಇನ್ಮೇಲೆ ಇದನ್ನು ನಾನೇ ತನಿಖೆ ಮಾಡ್ತೀನಿ ಖುದ್ದಾಗಿ ಅಂತ ಹೇಳಿ ಅವ್ರು ನಮ್ಮ ಕಾಲಾವಕಾಶ ಕೇಳಿದ್ರಿಂದ ಅವರು ಕೂಡ 2 ತಿಂಗಳ ತನಕ ಯಾವುದೇ ಕ್ರಮ ಕೈಗೊಳ್ಳದಿದ್ದಾಗ ಅನಿವಾರ್ಯವಾಗಿ ನಾವೆಲ್ಲರೂ ಕೂಡ ಸಂಘಟನೆಯವರು ಮತ್ತು ಕುಟುಂಬದವರು ಮತ್ತು ಬೇರೆ ಬೇರೆ ಜನಾಂಗದವರೆಲ್ಲ ಸೇರಿ ಬನ್ನೆಟ್ಟಿಯಿಂದ ಸಿಂದಗಿ ತನಕ ಕಾಲ್ನಡಿಗೆ ಜಾಥಾ ಮಾಡಿ ಅಲ್ಲಿ ಬಂದು ಒಂದು 5-6 ದಿನ ನಾವು ಸ್ಟ್ರೈಕ್ ಕೂಡುವಂಥ ಕೆಲಸ ಮಾಡಿದೆ. ಹೆಣ ಬೀಳಿಸಿ ಪಕ್ಕದ ಜಮೀನಿನಲ್ಲಿ ಶವ ಬಿಸಾಡಿದ್ರು. ಅದು ಮೇ 30ನೇ ತಾರೀಕು.
ಆವತ್ತು ಕೆಲಸ ಮುಗಿಸಿಕೊಂಡು ಇದೇ ಶೆಡ್ಡಿಗೆ ಅಪ್ಪು ಗೌಡ ಆಗಮಿಸಿದ್ದ. ಶೆಡ್ಡಿನಲ್ಲಿ ಮಹಾದೇವಪ್ಪನ ತಲೆಗೆ ದೊಣ್ಣೆಯಿಂದ ಹೊಡೆದು ಕೊಂದು ಹಾಕಿದ್ದ. ನಂತರ ತಾಯಿ ಮಲ್ಲಮ್ಮ ಹಾಗೂ ತಂದೆ ಸಿದ್ದನಗೌಡನ ಸಹಾಯದೊಂದಿಗೆ ಶವವನ್ನ ಜಮೀನೊಂದರ ಮುಳ್ಳು ಕಂಟಿಯಲ್ಲಿ ಬಿಸಾಡಿ ಎಸ್ಕೇಪ್ ಆಗ್ತಾನೆ. ಕೊಲೆ ಬಳಿಕ ತನ್ನ ಪಾಡಿಗೆ ತಾನು ಕೆಲಸದಲ್ಲಿ ಬ್ಯುಸಿ ಆಗಿರ್ತಾನೆ. ಮರುದಿನವೇ ಕೆಲಸಕ್ಕೆ ಹಾಜರಾಗಿರ್ತಾನೆ. ಇಷ್ಟೇ ಅಲ್ಲ, ಕೊಲೆ ಬಳಿಕ ಹೇಗೆ ಇರಬೇಕು ಅಂತ ಪೋಷಕರಿಗೆ ಕಂಪ್ಲೀಟ್ ಆಗಿ ಗೈಡ್ ಮಾಡಿರ್ತಾನೆ. ಕೊಲೆ ಮಾಡಿದ ಬಳಿಕ ಪೊಲೀಸರು ವಿಚಾರಣೆಗೆ ಬಂದಾಗ ಹೇಗೆ ವರ್ತಿಸಬೇಕು, ಹೇಗೆ ಪ್ರಕರಣದಲ್ಲಿ ಸಿಲುಕಿಕೊಳ್ಳದಂತೆ ಬಚಾವಾಗಬೇಕು ಎನ್ನುವ ಬಗ್ಗೆ ತಂದೆ ತಾಯಿಗೆ ಈ ಕಿರಾತಕ ಮಗ ದೃಶ್ಯಂ ಸಿನಿಮಾ ಮಾದರಿಯಲ್ಲೇ ಟ್ರೈನಿಂಗ್ ನೀಡಿದ್ದ. ಯಾವುದೇ ಕಾರಣಕ್ಕೂ ಮೊಬೈಲ್ ಬಳಕೆ ಮಾಡದಂತೆ, ಊರು ಬಿಡದಂತೆ ಹೇಳಿದ್ದ. ಜೊತೆಗೆ ತಾವೇ ಆ ಕೊಲೆ ಬಗ್ಗೆ ಊರಿನವರ ಜೊತೆ ದಿನವೂ ಮಾತನಾಡುತ್ತಾ ಅವರಿಂದ ಮಾಹಿತಿ ಕಲೆ ಹಾಕುತ್ತಾ ಬಚಾವಾಗಿದ್ರು. ಇಷ್ಟೆಲ್ಲ ಪ್ಲಾನ್ ಮಾಡಿದ್ದ ಕಿರಾತಕ ಕುಟುಂಬ ಪೊಲೀಸರನ್ನ 6 ತಿಂಗಳುಗಳ ಕಾಲ ಆಟ ಆಡಿಸಿದ್ದಾರೆ. ನಾನವನಲ್ಲ ಅಂತ ಬುದ್ಧಿವಂತರಂತೆ ವರ್ತಿಸ್ತಾರೆ. ಆದರೆ ಪೊಲೀಸರಿಗೆ ಸಿಕ್ಕ ಅದೊಂದು ಸುಳಿವು, ಅದೊಂದು ಎವಿಡೆನ್ಸ್ನಿಂದಾಗಿ ಅಪ್ಪು ಗೌಡನ ಸಂಚಿನ ಕಥೆ ಬಯಲಾಗಿತ್ತು. ಕೊಲೆಗೆ ಕಾರಣ ಏನು ಅನ್ನೋದನ್ನು ಪೊಲೀಸರು ಬಯಲು ಮಾಡ್ತಾರೆ. ಮಾಲೀಕನ ಹೆಂಡತಿಯನ್ನೇ ಪಟಾಯಿಸಿಕೊಂಡಿದ್ದ ಕೂಲಿಕಾರ, ಮಗನ ಬಳಿಯೇ ರೆಡ್ ಹ್ಯಾಂಡ್ ಆಗಿ ಜೋಡಿ ಲಾಕ್. ಇಲ್ಲೇಗಿರೋದು ನೋಡಿ ಅಸಲಿ ಮ್ಯಾಟರ್, ಇಲ್ಲೇಗಿರೋದು ನೋಡಿ ಕೊಲೆ ಹಿಂದಿನ ರೀಸನ್. ಇಳಿ ವಯಸ್ಸಿನಾಗಿ ಮಲ್ಲಮ್ಮ ಆಗಾಗ ತೋಟಕ್ಕೆ ಊಟ ತರೋದು, ಕೆಲಸಗಾರರಿಗೆ ನೀರು ನೀಡೋ ಕೆಲಸವನ್ನ ಮಾಡ್ತಿದ್ಲು. ಹೀಗೆ ಮಲ್ಲಮ್ಮ ಹೋಗಿ ಬರೋವಾಗ ಈ ಮಹಾದೇವಪ್ಪ ರಸಿಕನಾಗಿ ಬಿಡ್ತಿದ್ದ. ಬುಲ್ಬುಲ್ ಅಂತ ಮಲ್ಲಮ್ಮನನ್ನ ಮಾತಾಡಿಸಿಕೊಂಡು ಮೆಲ್ಲಗೆ ಪಟಾಯಿಸಿಕೊಂಡಿದ್ದ. ನಂತರ ಇದೇ ಶೆಡ್ಡಿನಲ್ಲಿ ಆಗಾಗ ಸರಸದಲ್ಲಿ ಮುಳುಗೇ ಬಿಡುತ್ತಿದ್ರು. ಬಟ್ ಇವರ ಬ್ಯಾಡ್ ಲಕ್, ಮಲ್ಲಮ್ಮ ಹಾಗೂ ಈ ಮಹಾದೇವಪ್ಪ ಶೆಡ್ನಲ್ಲಿ ಟಿಂಗ್ ಡಾಂಗ್ ನಡೆಸ್ತಿರೋವಾಗ್ಲೇ ರೆಡ್ ಹ್ಯಾಂಡ್ ಆಗಿ ತಗಲಾಕೊಂಡಿದ್ರು. ಅದು ಕೂಡ ಮಲ್ಲಮ್ಮನ ಮಗನ ಕೈಯಲ್ಲೇ ಈ ಜೋಡಿ ಲಾಕ್ ಆಗಿತ್ತು. ಈ ವೇಳೆ ಅಪ್ಪು ಗೌಡ ತಾಯಿ ಹಾಗೂ ಮಹಾದೇವಪ್ಪನಿಗೆ ವಾರ್ನಿಂಗ್ ಕೊಟ್ಟು ಸುಮ್ಮನಾಗಿದ್ದ. ಆದರೆ ಒಮ್ಮೆ ವಾರ್ನಿಂಗ್ ಕೊಟ್ಟಿದ್ರೂ ಸಹ ಬುದ್ಧಿ ಕಲಿಯದಾಗಿ ಜೋಡಿ ಮತ್ತೆ ಶೆಡ್ಡಿನಲ್ಲಿ ಸೇರಿತ್ತು. ಇದನ್ನಾಗಿ ಅಪ್ಪು ಗೌಡ ಮತ್ತೊಮ್ಮೆ ನೋಡಿದ್ದ. ಎಷ್ಟು ಹೇಳಿದ್ರು ಬುದ್ಧಿ ಕಲಿಯಲ್ಲ ಅಂತ ದೊಣ್ಣೆಯಲ್ಲಿ ಹೊಡೆದು ಮಹಾದೇವಪ್ಪನನ್ನ ಕೊಲೆ ಮಾಡಿದ್ದ. ಮೊದಲನೇ ಬಾರಿ ತಾಯಿ ಮತ್ತು ಮಾದೇವಪ್ಪ ಇಬ್ಬರು ಸಿಗ್ತಾರೆ. ಅವರಿಬ್ಬರಿಗೂ ಕೂಡ ಬುದ್ಧಿವಾದ ಹೇಳಿ ಬೈಯುವಂಥ ಕೆಲಸ ಮಾಡ್ತಾನೆ. ಎರಡನೇ ಬಾರಿ ಸಿಕ್ಕಾಗ ಶೆಡ್ನಲ್ಲಿ ಇಬ್ಬರು ಅವ್ರ ಅಕ್ರಮ ಸಂಬಂಧ ಹೊಂದಿರೋ ಸಂದರ್ಭದಲ್ಲಿ ಸಿಕ್ಕಾಗ ಇವನು ವಾಪಸ್ ಅಲ್ಲಿ ತೋಟಕ್ಕೆ ಬರ್ತಾನೆ. ಅವ್ನು ಸರ್ವೇರಾಗಿ ಕೆಲಸ ಮಾಡ್ತಿರ್ತಾನೆ ಸಿಂದಗಿ ತಾಲೂಕು ಆಫೀಸಲ್ಲಿ. ಆವಾಗ ತೋಟಕ್ಕೆ ಬಂದು ಇವರಿಬ್ಬರನ್ನ ರೆಡ್ ಹ್ಯಾಂಡಾಗಿ ಹಿಡಿದು ಕಟ್ಟಿಗೆಯಿಂದ ಬಲವಾಗಿ ತಲೆಗೆ ಹೊಡಿತಾನೆ ಮಾದೇವಪ್ಪಗೆ. ಹೊಡೆದ ಮೇಲೆ ಮಾದೇವಪ್ಪ ಅಲ್ಲೇ ಮೂರ್ಛೆ ಹೋಗ್ತಾನೆ. ಕೊನೆಗೆ ಅವ್ನ ಸಾವು ಕೂಡ ಆಗ್ತದೆ ವಯಸ್ಸಾಗಿದ್ದರಿಂದ. ಬ್ರೈನ್ ಮ್ಯಾಪಿಂಗ್ ಮಾಡಿದಾಗ ಹೊರಬಂತು ಸತ್ಯ. ತಾಯಿ ಜೊತೆಗೆ ಮಹಾದೇವಪ್ಪನನ್ನ ನೋಡ್ತಿದ್ದಂತೆ ಈ ಅಪ್ಪು ಗೌಡ ರಾಕ್ಷಸನಾಗ್ತಾನೆ, ಕೊಲೆಯನ್ನು ಮಾಡ್ತಾನೆ. ನಂತರ ಆ ಕೊಲೆ ಕೇಸಿನಿಂದ ಹೇಗೆ ತಪ್ಪಿಸಿಕೊಳ್ಳಬೇಕು ಅಂತ ಪ್ಲಾನ್ ಮಾಡ್ತಾನೆ, ಸಾಕ್ಷ್ಯಗಳನ್ನೆಲ್ಲ ನಾಶ ಮಾಡ್ತಾನೆ. ಹೀಗಾಗಿ ಪೊಲೀಸರು ಕೊನೆಯದಾಗಿ ಅಪ್ಪು ಗೌಡ ಹಾಗೂ ತಂದೆ ತಾಯಿಯನ್ನ ಬ್ರೈನ್ ಮ್ಯಾಪಿಂಗ್ ಹಾಗೂ ಪಾಲಿಗ್ರಫಿ ಮಾಡ್ತಾರೆ. ಈ ವೇಳೆ ಹಂತಕರು ಎಲ್ಲಾ ಸತ್ಯವನ್ನ ಒಪ್ಪಿಕೊಂಡಿದ್ದಾರೆ. ಕೊಲೆ ಮಾಡಿದ್ದು ಯಾಕೆ, ಕೊಲೆ ಬಳಿಕ ಏನೆಲ್ಲ ಮಾಡಿದ್ವಿ ಅನ್ನೋ ಸತ್ಯವನ್ನ ಬಾಯಿಬಿಟ್ಟಿದ್ದಾರೆ. ತಕ್ಷಣವೇ ಪೊಲೀಸರು ಮೂವರನ್ನ ಬಂಧಿಸಿ ಜೈಲಿಗಟ್ಟಿದ್ದಾರೆ.